ಶಾಂತಿ ಸಾಕಾರ ಮಾಡಲಿ. ಇಂದಿನ ಡೇಟು 20/9/25. मीठे बच्चे, बाबा आए हैं तुम पुराने भक्तों को भक्ति का फल देने. ಬಾಬಾ ತಿಳಿಸಿದರೆ, ಮಧುರಾದ ಮಕ್ಕಳೇ, ತಂದೆ ಬಂದಿದ್ದಾರೆ ಹಳೆಯ ಭಕ್ತರಿಗೆ ಭಕ್ತಿಯ ಫಲವನ್ನ ನೀಡಕ್ಕೋಸ್ಕರ. ಭಕ್ತಿ ಕಾ ಫಲ ಹೈ ಜ್ಞಾನ ಜಿಸ್ಸೆ ತುಮಾರಿ ಸದ್ಗತಿ ಹೋತಿ. ಭಕ್ತಿಯ ಫಲ ಆಗಿದೆ ಜ್ಞಾನ, ಇದರಿಂದ ತಮಗೆ ಸದ್ಗತಿ ನೀಡುತ್ತೆ. ಪ್ರಶ್ನೆ ಇದೆ, ಕೈ ಬಚ್ಚೆ ಚಲ್ತೆ ಚಲ್ತೆ ತಕದೀರ್ ಕೋ ಆಪೇ ಹಿ ಶೂಟ್ ಕರ್ತೆ ಹೇ ಕೈಸೆ. ಕೆಲವು ಮಕ್ಕಳು ನಡೀತಾ ನಡೀತಾ ಅದೃಷ್ಟಕ್ಕೆ ಅವರೇ ಶೂಟ್ ಮಾಡ್ಕೊಳ್ತಾರೆ. ಯಾವ ರೀತಿ? उत्तर है, अगर बाबा का बनकर सर्विस नहीं करते, अपने पर और दूसरों पर रहम नहीं करते, तो वह अपने तकदीर को शूट करते, अर्थात पदभ्रष्ट हो जाते. ತಂದೆ ಮಗು ಆಗಿ ಸೇವೆ ಮಾಡಿಲ್ಲ, ತಮ್ಮ ಮೇಲೆ ಇತರರ ಮೇಲೆ ದಯೆ ತೋರಿಸಿಲ್ಲ ಅಂದರೆ ಅವರ ಅದೃಷ್ಟವನ್ನ ಅವರೇ ಶೂಟ್ ಮಾಡ್ಕೊಳ್ತಾರೆ, ಅಂದರೆ ಪದಭ್ರಷ್ಟರಾಗ್ತಾರೆ. अच्छे रीते पढ़े, योग में रहे तो पदवी अच्छा मिले. सर्विसेबल बच्चों को तो सर्विस का बहुत शौक होना चाहिए. ಚೆನ್ನಾಗಿ ಓದಿ ಯೋಗದಲ್ಲಿ ಇದ್ದಾಗ ಪದವಿನೂ ಚೆನ್ನಾಗಿ ಸಿಗುತ್ತೆ. ಸೇವಾದಾರಿ ಮಕ್ಕಳಿಗೆ ಸೇವೆಯ ಆಸಕ್ತಿ ಇರಬೇಕಾಗಿದೆ. ಹಾಡಾಗಿದೆ, ಕೌನ್ ಆಯಾ ಸವೇರೆ ಸವೇರೆ, ಯಾರು ಬಂದರೂ ಬೆಳಗ್ಗೆ ಬೆಳಗ್ಗೆ. ಓಂ ಶಾಂತಿ. रूहानी बच्चे समझते हैं हम आत्मा है ना कि शरीर, और ये ज्ञान अभी ही मिलता परम पिता परमात्मा से. ಆತ್ಮೀಯ ಮಕ್ಕಳು ಅರ್ಥ ಮಾಡ್ಕೊಂತೀರಾ, ನಾವು ಆತ್ಮ, ಈ ದೇಹ ಅಲ್ಲ. ಮತ್ತೆ ಈ ಜ್ಞಾನ ಈಗ ಸಿಕ್ಕಿದೆ ಪರಂಪಿತ ಪರಮಾತ್ಮನಿಂದ. बाबा कहते जबकि मैं आया हूं तो तुम अपने को आत्मा निश्चय करो, आत्मा ही शरीर में प्रवेश करती है. ತಂದೆ ತಿಳಿಸ್ತಾರೆ, ಇವಾಗ ನಾನು ಬಂದಿದ್ದೀನಿ ಅಂದರೆ ತಮ್ಮನ್ನ ತಾವು ಆತ್ಮ ಅಂತ ನಿಶ್ಚಯ ಮಾಡಿ ಆತ್ಮನೇ ಶರೀರದಲ್ಲಿ ಪ್ರವೇಶ ಮಾಡುತ್ತೆ. ಏಕ್ ಶರೀರ ದೂಸರಾ ಲೇತಿ रहती है. ಆತ್ಮ नहीं बदलती, शरीर बदलता. ಒಂದು ದೇಹವನ್ನ ಬಿಟ್ಟು ಮತ್ತೊಂದು ಪಡಿತಾ ಇರುತ್ತೆ. ಆತ್ಮ ಎಂದೂ ಪರಿವರ್ತನೆ ಆಗೋದಿಲ್ಲ, ಶರೀರ ಪರಿವರ್ತನೆ ಆಗುತ್ತೆ. आत्मा तो अविनाशी है, तो अपने को आत्मा समझना, ये ज्ञान कभी कोई दे ना सके. ಆತ್ಮ ಅಂತೂ ಅವಿನಾಶಿ ಆಗಿದೆ, ತಮ್ಮನ್ನ ತಾವು ಆತ್ಮ ಅಂತ ತಿಳ್ಕೊಳ್ಳಿ. ಈ ಜ್ಞಾನ ಮತ್ಯಾರು ಕೊಡೋದಕ್ಕೆ ಸಾಧ್ಯ ಇಲ್ಲ. बाबा आए हैं बच्चों की पुकार पर, ये भी किसको पता नहीं, ये पुरुषोत्तम संगम है. ತಂದೆ ಬಂದಿದ್ದಾರೆ, ಮಕ್ಕಳ ಕೂಗನ್ನ ಕೇಳಿ. ಇದು ಯಾರಿಗೂ ಗೊತ್ತಿಲ್ಲ, ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ. बाबा आकर समझाते हैं मेरा आना होता है कल्प के पुरुषोत्तम संगम पर, जबकि सारा विश्व पुरुषोत्तम बनता. इस समय तो सारा विश्व कनिष्ठ पतित है. ತಂದೆ ಬಂದು ತಿಳಿಸ್ತಾರೆ, ನಾನು ಬರೋದು ಸಹ ಕಲ್ಪದ ಪುರುಷೋತ್ತಮ ಸಂಗಮದಲ್ಲಿ, ಯಾವಾಗ ಇಡೀ ವಿಶ್ವ ಪುರುಷೋತ್ತಮ ಆಗುತ್ತೆ. ಈ ಸಮಯದಲ್ಲಿ ಇಡೀ ಸೃಷ್ಟಿ ಕನಿಷ್ಠ ಪತಿತ ಆಗಿದೆ. इसको कहा जाता अमरपुरी, ये है मृत्युलोक. मृत्युलोक में असुरी गुण वाले मनुष्य होते, अमरपुरी में दैवी गुण वाले मनुष्य हैं, इसलिए उसको देवता कहा जाता. ಇದಕ್ಕೆ ತಿಳಿಸಲಾಗತ್ತೆ ಅಮರಪುರಿ, ಮತ್ತೆ ಇದಾಗಿದೆ ಮೃತ್ಯುಲೋಕ. ಮೃತ್ಯುಲೋಕದಲ್ಲಿ ಅಸುರಿ ಗುಣ ಮಾನವರೇ ಇರ್ತಾರೆ, ಅಮರ ಲೋಕದಲ್ಲಿ ದೈವಿ ಗುಣಧಾರಿ ಮಾನವರು ಇರ್ತಾರೆ, ಅದಕ್ಕೆ ಅವರಿಗೆ ದೇವತೆ ಅಂತ ತಿಳಿಸಲಾಗತ್ತೆ. यहाँ भी अच्छे स्वभाव वाले को कहा जाता, ये तो जैसे देवता है, कोई दैवी गुण वाले होते, इस समय सब असुरी गुण वाले मनुष्य. ಇಲ್ಲೂ ಸಹ ಒಳ್ಳೆ ಸ್ವಭಾವದವರಿಗೆ ಇವರು ದೇವತೆ ಸಮಾನ ಅಂತೀವಿ. ಯಾರಾದರೂ ದೈವಿ ಗುಣಧಾರಿ ಆಗಿರ್ತಾರೆ, ಈ ಸಮಯದಲ್ಲಂತೂ ಎಲ್ಲರೂ ಅಸುರಿ ಗುಣಿ ಮಾನವ ಆಗಿದ್ದಾರೆ. 5 विकारों में फंसे हैं तब गाते हैं इस दुख से आकर लिबरेट करो, कोई एक सीता को नहीं छुड़ाए.
5 ವಿಕಾರದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅದಕ್ಕೆ ಗಾಯನ ಮಾಡ್ತಾರೆ, ದುಃಖದಲ್ಲಿ ಬಂದು ಮುಕ್ತರಾಗಿ ಮಾಡಿ. ಇಲ್ಲಿ ಒಂದು ಸೀತೆಯ ಮಾತಲ್ಲ. बाबा ने समझाया भक्ति को सीता कहा जाता, भगवान को राम कहा जाता, जो भक्तों को फल देने आता है. ಬಾಬಾ ತಿಳಿಸಿದರೆ ಭಕ್ತರಿಗೆ ಸೀತೆ ಅಂತ ಹೇಳಾಗತ್ತೆ, ಭಗವಂತನಿಗೆ ರಾಮ ಅಂತ. ಭಕ್ತಿಯ ಫಲವನ್ನ ನೀಡಕ್ಕೆ ಬರ್ತಾರಲ್ಲ. इस बेहद के रावण राज्य में सारी दुनिया फंसी है, इन्हों को लिबरेट कर राम राज्य में ले जाते हैं. ಈ ಅನಂತವಾದ ರಾವಣ ರಾಜ್ಯದಲ್ಲಿ ಇಡೀ ಪ್ರಪಂಚ ಸಿಕ್ಕಾಕೊಂಡಿದೆ. ಇದನ್ನ ಬಿಡುಗಡೆ ಮಾಡಿ ರಾಮ ರಾಜ್ಯದಲ್ಲಿ ಕರ್ಕೊಂಡು ಹೋಗ್ತಾರೆ. ರಘುಪತಿ ರಾಘವ ರಾಜಾ ರಾಮ್ ಕಿ ಬಾತ್ ನಹಿ, ವೋ ತೋ ತ್ರೇತಾ ಕೆ ರಾಜ್ थे ना. ಇಲ್ಲಿ ರಘುಪತಿ ರಾಘವ ರಾಮನ ಮಾತಲ್ಲ, ಅವರಂತೂ ತ್ರೇತಾದ ರಾಮ ಆಗಿದ್ರಲ್ಲ. पूज्य से पुजारी बन गए, देवताए किसकी पूजा नहीं करते, वो तो है पूज्य. ಪೂಜ್ಯರಿಂದ ಪೂಜಾರಿಗಳಾಗಿದ್ರು. ದೇವತೆಗಳು ಎಂದು ಪೂಜೆ ಮಾಡಲ್ಲ, ಅವರಂತೂ ಪೂಜ್ಯರಲ್ಲ. फिर वो जब वैश्य शूद्र बनते तो पूजा शुरू होती, वाम मार्ग में आने से पुजारी हो जाते. पुजारी देवताओं के चित्र के आगे नमन करते हैं. इस समय कोई एक भी पूज्य हो नहीं सकता. ಮತ್ತೆ ಯಾವಾಗ ವೈಶ್ಯ ಶೂದ್ರರಾಗ್ತಾರೆ ಆಗ ಪೂಜೆ ಆರಂಭ ಆಗುತ್ತೆ. ವಾಮ ಮಾರ್ಗದಲ್ಲಿ ಹೋದಾಗ ಪೂಜಾರಿಗಳಾಗ್ತಾರೆ. ಪೂಜಾರಿ ದೇವತೆಗಳ ಚಿತ್ರಗಳ ಮುಂದೆ ನಮನೆಯನ್ನ ಮಾಡಲಾಗುತ್ತೆ. ಈ ಸಮಯದಲ್ಲಿ ಯಾರು ಪೂಜ್ಯರು ಒಬ್ಬರೂ ಇಲ್ಲ. ऊंचते ऊंच भगवान पूज्य फिर है, सतयुगी देवी देवताएं. इस समय तो सारी पुजारी है, पहले शिव की पूजा होती. ಶ್ರೇಷ್ಠಕ್ಕಿಂತ ಶ್ರೇಷ್ಠ ಭಗವಂತ ಪೂಜ್ಯರು, ಮತ್ತೆ ಸತ್ಯುಗಿ ದೇವತೆಗಳು ಪೂಜ್ಯರಾಗಿದ್ದಾರೆ. ಈ ಸಮಯದಲ್ಲಿ ಎಲ್ಲರೂ ಪೂಜಾರಿಗಳು. ಮೊಟ್ಟ ಮೊದಲು ಶಿವನ ಪೂಜೆ ಆಗುತ್ತೆ. वह है अव्यभिचारी पूजा, वह सतो प्रधान, फिर देवताओं से भी उतर कर जल की, मनुष्यों की, पंछियों आदि की पूजा करने लग पड़ते. दिन प्रतिदिन अनेकों की पूजा होने लग पड़ती है. ಅದಾಗಿದೆ ಅವ್ಯಭಿಚಾರಿ ನೆನಪು ಪೂಜೆ. ಸತು ಪ್ರಧಾನದಿಂದ ಸತು ಅಂದರೆ ದೇವತೆಗಳದು, ಅದಾದ ನಂತರ ಇಳಿತ, ನೀರಿಗೆ, ಮನುಷ್ಯರಿಗೆ, ಪಶುಗಳಿಗೆ ಎಲ್ಲದಕ್ಕೂ ಪೂಜೆ ಮಾಡ್ತಾ ಬರ್ತಾರೆ. ದಿನ ಪ್ರತಿದಿನ ಅನೇಕ ಪೂಜೆಗಳು ನಡೀತಾ ಇರುತ್ತೆ. आजकल रिलीजियस कॉन्फ्रेंस भी बहुत होती रहती, कभी आदि सनातन धर्म वालों की, कभी जैनियों की, कभी आर्य समाजी की. बहुतों को बुलाते क्योंकि हर एक अपने धर्म को तो उन समझते हैं. ಈ ನಡುವೆ ರಿಲಿಜಿಯನ್ ಕಾನ್ಫರೆನ್ಸು ಬಹಳಷ್ಟು ನಡೀತಾ ಇರುತ್ತೆ. ಕೆಲವೊಂದು ಸಲ ಆದಿ ಸನಾತನ ಧರ್ಮದವ್ರದ್ದು, ಕೆಲವೊಂದು ಸಲ ಜೈನಿಗಳದು, ಕೆಲವೊಂದು ಸಲ ಆರ್ಯ ಸಮಾಜಿಗಳದು ಬಹಳಷ್ಟು ಜನರನ್ನ ಕರೀತಿರ್ತಾರೆ. ಯಾಕೆಂದರೆ ಪ್ರತಿಯೊಬ್ಬರು ತಮ್ಮ ಧರ್ಮವನ್ನ ಉತ್ತಮ ಅಂತ ತಿಳ್ಕೊಳ್ತಾರೆ. और एक धर्म में कोई ना कोई विशेष गुण होने कारण वो अपने को बड़ा समझते. जैनियों में भी किस्म किस्म के होते हैं, 5-7 ವೆರೈಟಿ होंगे. ಪ್ರತಿಯೊಂದು ಧರ್ಮದವರು ಯಾವುದೋ ಒಂದು ವಿಶೇಷ ಕಾರಣ ತಮ್ಮನ್ನ ತಾವು ದೊಡ್ಡವರು ಅಂತ ತಿಳ್ಕೊಂತಾರೆ. ಜೈನಿಯರು ಸಹ ವೆರೈಟಿ ಇದ್ದಾರೆ, 7-8 ವೆರೈಟಿ ಇರಬಹುದು. उनमें फिर कोई नंगे भी रहते, नंगे बनने का अर्थ नहीं समझते हैं. भगवान वाच, नंगे अर्थात अशरीरी आए थे, फिर अशरीरी बनकर जाना है. वो फिर कपड़े उतार कर नंगे बन जाते हैं. ಬೆತ್ತಲೆ ಆಗೋದು, ಬೆತ್ತಲೆ ಆಗಿರೋರು ಇರ್ತಾರೆ. ಬೆತ್ತಲೆಯ ಅರ್ಥನೂ ಗೊತ್ತಿಲ್ಲ. ಭಗವಂತನ ಮಹಾವಾಕ್ಯ, ಬೆತ್ತಲೆ ಅಂದರೆ ಅಶರೀರಿಯಾಗಿ ಬಂದಿದ್ವಿ, ಅಶರೀರಿಯಾಗಿ ಹೋಗ್ಬೇಕು. ಅದರ ಬದಲು ಅವರು ಬಟ್ಟೆಯನ್ನು ತೆಗೆದಾಗಿ ಬೆತ್ತಲೆ ಆಗಿರ್ತಾರೆ. ಭಗವಂತನ ಮಹಾವಾಕ್ಯದ ಅರ್ಥವನ್ನ ತಿಳ್ಕೊಡೋದೇ ಇಲ್ಲ. बाबा कहते तुम आत्माएं यहाँ शरीर धारण कर पार्ट बजाने आए हो, फिर वापस जाना है. इन बातों को तुम समझते हो. आत्मा ही पार्ट बजाने आती है, जाड़ रुद्धि को पाता रहता है. ಬಾಬಾ ತಿಳಿಸ್ತಾರೆ, ನೀವು ಆತ್ಮಗಳು ಇಲ್ಲಿ ಶರೀರವನ್ನ ಧಾರಣೆ ಮಾಡಿ
ಪಾತ್ರವನ್ನು ಅಭಿನಯ ಮಾಡೋಕ್ಕೆ ಬಂದಿದ್ದೀರ, ಮತ್ತೆ ವಾಪಸ್ ಹೋಗಲೇಬೇಕು. ಈ ವಿಷಯಗಳು ಮಕ್ಕಳಿಗೆ ಅರ್ಥ ಆಗುತ್ತೆ. ಆತ್ಮ ಪಾತ್ರವನ್ನು ಅಭಿನಯ ಮಾಡಿ ವೃಕ್ಷ ವೃದ್ಧಿ ಆಗ್ತಾ ಹೋಗುತ್ತೆ. नए नए किस्म के धर्म इमर्ज होते रहते, इसलिए इनको वैरायटी नाटक कहा जाता. वैरायटी धर्म का वृक्ष है. ಹೊಸ ಹೊಸ ವೆರೈಟಿ ಧರ್ಮ ಹೊರಗಡೆ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಇದಕ್ಕೆ ವೆರೈಟಿ ನಾಟಕ ಅಂತೀವಿ. ವೆರೈಟಿ ಧರ್ಮದ ವೃಕ್ಷ ಆಗಿದೆ. और एक के अनेक ब्रांचेस निकलती. मोहम्मद तो बाद में आए, पहले है इस्लामी. ಪ್ರತಿಯೊಬ್ಬರದು ಅನೇಕ ಬ್ರಾಂಚಸ್ ಹೊರ ಬರ್ತಾ ಇರುತ್ತೆ. ಮಹಮ್ಮದ್ ನಂತರ ಬಂದು, ಅದರ ಮುಂದೆ ಮೊದಲೇ ಇಸ್ಲಾಮಿ ಇತ್ತು. मुसलमानों की संख्या बहुत है. अफ्रीका में कितने साहूकार है, सोने हीरे की खानियां है ना. ಮುಸಲ್ಮಾನ್ ಸಂಖ್ಯೆನೂ ಬಹಳ ಆಗಿದೆ. ಆಫ್ರಿಕಾದಲ್ಲಿ ಎಷ್ಟು ಧನವಂತರಿರ್ತಾರೆ, ಚಿನ್ನ ವಜ್ರದ ಖನಿಜಗಳೇ ಇರುತ್ತೆ. यहाँ बहुत धन देखते हैं तो उस पर चढ़ाई कर धनवान बनते हैं. ಕ್ರಿಶ್ಚಿಯನ್ ಲೋग भी कितने धनवान बने. ನೋಡ್ತಾರೆ, ಎಲ್ಲಿ ಧನ ಬಹಳಷ್ಟು ಇದೆ ಅಲ್ಲಿ ವಿಜಯವನ್ನ ಪಡೆದು ಧನವಂತರಾಗ್ತಾರೆ. ಕ್ರಿಶ್ಚಿಯನ್ಸು ಸಹ ಎಷ್ಟು ಧನವಂತರಾದ್ರಲ್ಲ. भारत में भी धन है परंतु गुप्त है. सेना आदि कितना पकड़ते रहते हैं. ಭಾರತ ಎಷ್ಟು ಧನವಂತ, ಆದರೆ ಗುಪ್ತ ಆಗಿದೆ. ಸೈನ್ಯದಲ್ಲಿ ಎಷ್ಟೊಂದು ಜನರನ್ನ ಇಡ್ಕೊಳ್ಳಾಗತ್ತೆ. अब दिगंबर जैन सभा वाले कॉन्फ्रेंस आदि करते रहते, क्योंकि हर एक को बड़ा समझते हैं ना. ये इतने धर्म सब बढ़ते रहते, कभी विनाश भी होता है, कुछ भी समझते नहीं. ಈಗ ಜೈನ ದಿಗಂಬರ ಧರ್ಮದವರು ಕಾನ್ಫರೆನ್ಸ್ ಅನ್ನ ಮಾಡ್ತಿದ್ದಾರೆ. ಯಾಕೆಂದರೆ ಪ್ರತಿಯೊಬ್ಬರು ತಮ್ಮನ್ನ ತಾವು ದೊಡ್ಡವರು ಅಂತ ತಿಳ್ಕೊಳ್ತಾರೆ. ಇಷ್ಟೆಲ್ಲ ಧರ್ಮಗಳು ಎಲ್ಲರೂ ದೊಡ್ಡವರೇ, ಎಂದನಾದರೂ ವಿನಾಶ ಆಗತ್ತೆ ಅನ್ನೋದು ಅವರಿಗೆ ಅರಿವೇ ಇಲ್ಲ. सब धर्म में ऊंच तो तुम्हारा ब्राह्मण धर्म ही है, जिसका किसी को पता नहीं. कलयुगी ब्राह्मण भी बहुत है, परंतु वो है कुक ವಂಶಾವಳಿ ಬ್ರಾಹ್ಮಣ. ಇಷ್ಟೆಲ್ಲ ಧರ್ಮದವರು ಉನ್ನತ ಆಗಿದ್ದಾರೆ, ನಿಮ್ಮದು ಬ್ರಾಹ್ಮಣ ಧರ್ಮ ಆಗಿದೆ. ಇದರ ಬಗ್ಗೆ ಯಾರಿಗೂ ಅರಿವಿಲ್ಲ. ಕಲಿಯುಗಿ ಬ್ರಾಹ್ಮಣರು ಬಹಳಷ್ಟು ಇದ್ದಾರೆ, ಆದರೆ ಅವರು ದೈಹಿಕ ವಂಶಾವಳಿ ಬ್ರಾಹ್ಮಣರಾಗಿದ್ದಾರೆ. प्रजापिता ब्रह्मा के मुख वंशावली ब्राह्मण, वो तो सब भाई बहन होना चाहिए. अगर वो अपने को ब्रह्मा की औलाद कहते तो भाई बहन ही ठहरे, फिर शादी भी कर ना सके ना. ಪ್ರಜಾಪಿತಾ ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣರು, ಅವರು ಅಲ್ಲ, ನೀವಾಗಿದ್ದೀರ. ಅವರಂತೂ ಎಂದೂ ಸಹೋದರ ಸಹೋದರಿ ಆಗೋದೇ ಇಲ್ಲ. ಆ ರೀತಿ ಬ್ರಹ್ಮನ ಸಂತಾನ ಅಂತ ಹೇಳಿ ಸಹೋದರ ಸಹೋದರಿ ಆಗ್ಬಿಟ್ರೆ ಪರಸ್ಪರ ಮದುವೆ ಮಾಡ್ಕೊಳಂಗಿಲ್ವಲ್ಲ. सिद्ध होता है वो ब्राह्मण ब्रह्मा के मुख वंशावली नहीं, सिर्फ नाम रख देते हैं. वास्तव में देवताओं से भी ऊंचा ब्राह्मणों को कहेंगे छोटी है ना. ಅಂದ್ರೆ ಇದರಿಂದ ಸ್ಪಷ್ಟ ಆಗತ್ತೆ, ಬ್ರಹ್ಮನ ಮುಖ ವಂಶಾವಳಿ ಬ್ರಾಹ್ಮಣರು ಅವರಲ್ಲ, ಸುಮ್ಮನೆ ಹೆಸರನ್ನ ಇಟ್ಕೊಂಡಿದ್ದಾರೆ. ವಾಸ್ತವದಲ್ಲಿ ದೇವತೆಗಳಿಗಿಂತಲೂ ಉತ್ತಮ ಅಂತ ಬ್ರಾಹ್ಮಣರಿಗೆ ಹೇಳಾಗುತ್ತೆ. ಜುಟ್ಟಲ್ವಾ. ये ब्राह्मण ही मनुष्यों को देवता बनाते. पढ़ाने वाला परमपिता परमात्मा स्वयं ज्ञान का सागर है. ಈ ಬ್ರಾಹ್ಮಣರೇ ಮನುಷ್ಯರನ್ನ ದೇವತೆಯಾಗಿ ಮಾಡ್ತಾರೆ. ಓದಿಸುವಂತವರು ಪರಂಪಿತ ಪರಮಾತ್ಮ ಸ್ವಯಂ ಜ್ಞಾನ ಸಾಗರ. ये किसको भी पता नहीं, बाबा के पास आकर ब्राह्मण बनकर फिर भी कल शूद्र बन पड़ते. पुराने संस्कार पलटने में बड़ी मेहनत लगती है. ಇದು ಯಾರಿಗೂ ಗೊತ್ತಿಲ್ಲ. ಬಾಬುವ್ರ ಹತ್ರ ಬಂದು ಬ್ರಾಹ್ಮಣರಾಗಿ ಮತ್ತೆ ನಾಳೆ ಶೂದ್ರರಾಗ್ಬಿಡ್ತಾರೆ. ಹಳೆ ಸಂಸ್ಕಾರವನ್ನ ಪರಿವರ್ತನೆ ಮಾಡೋದು ಬಹಳ ಶ್ರಮ ಅನ್ಸುತ್ತೆ. अपने को आत्मा निश्चय कर बाबा से वर्षा लेना, रूहानी बाबा से रूहानी बच्चे ही वर्षा लेंगे. ತಮ್ಮನ್ನ ತಾವು ಆತ್ಮ ಅಂತ ನಿಶ್ಚಯ ಮಾಡಿಕೊಂಡು ತಂದೆಯಿಂದ ಆಸ್ತಿಯನ್ನ ಪಡೆ. ಆತ್ಮಿಕ ತಂದೆಯಿಂದ ಆತ್ಮೀಯ ಮಕ್ಕಳೇ ಆಸ್ತಿಯನ್ನ ಪಡೀತಾರೆ.
बाबा को याद करने में माया विघन डालती, बाबा कहते हाथ कारಡೆ दिल यारಡೆ, ये है बहुत सहज. ತಂದೆಯನ್ನ ನೆನಪು ಮಾಡೋದ್ರಲ್ಲಿ ಮಾಯೆ ವಿಘ್ನವನ್ನ ಆಗತ್ತೆ. ತಂದೆ ಅಂತಾರೆ ಕೈಯಿಂದ ಕೆಲಸ ಮಾಡ್ತಾ ಇರಿ, ಹೃದಯದಿಂದ ತಂದೆಯನ್ನ ನೆನಪು ಮಾಡಿ, ಇದಂತೂ ಸಹಜ ಅಲ್ವಾ. जैसे आशुक माशुक होते जो एक दो को देखने बिगर रह नहीं सकते, बाबा तो माशुक ही है. ಯಾವ ರೀತಿ ಪ್ರಿಯತಮ ಪ್ರಿಯತಮೆ ಇರ್ತಾರೆ, ಒಬ್ಬರು ಇನ್ನೊಬ್ಬರನ್ನ ನೋಡದೆ ಇರಕ್ಕೆ ಆಗೋದಿಲ್ಲ. ಇಲ್ಲಿ ತಂದೆನೇ ಪ್ರಿಯತಮ ಆಗಿದ್ದಾರೆ. आशिक सब बच्चे हैं जो बाबा को याद करते रहते, एक बाबा ही है जो कभी किसी पर आशिक नहीं होता, क्योंकि उनसे ऊंच तो कोई है ही नहीं. ಪ್ರಿಯತಮೆಯರು ಎಲ್ಲ ಮಕ್ಕಳಾಗಿದ್ದರೆ ತಂದೆಯನ್ನ ನೆನಪು ಮಾಡ್ತಾ ಇರ್ತಾರೆ. ಒಬ್ಬ ತಂದೆ ಯಾರಿಗೂ ಪ್ರಿಯತಮ್ಮಿ ಆಗೋದೇ ಇಲ್ಲ, ಅವರಿಗಿಂತಲೂ ಶ್ರೇಷ್ಠ ಮತ್ತೆ ಯಾರೂ ಇಲ್ಲ. बाकी हाँ बच्चों की महिमा करते तुम भक्ति मार्ग से लेकर मुझ माशुक के सब आशिक हो, बुलाते भी हो कि आकर दुख से लिबरेट कर पावन बनाओ. ಬಾಕಿ ಮಕ್ಕಳ ಮಹಿಮೆಯನ್ನ ಮಾಡ್ತಾರೆ, ತಾವೇ ಭಕ್ತಿ ಮಾರ್ಗದಲ್ಲಿ ಪ್ರಿಯತಮೆಯಾಗಿ ಎಲ್ಲರೂ ನನ್ನ ಪ್ರಿಯತಮನನ್ನ ನೆನಪು ಮಾಡ್ತೀರ, ಕರಿತಾ ಬಂದ್ರು ದುಃಖದಲ್ಲಿ ಬಿಡುಗಡೆ ಮಾಡಿ ಪಾವನ ಮಾಡಿ ಅಂತ. तुम सब हो ब्रांड्स में है ब्रांड ग्रुप, तुम सब असुरी जैल में फंसे हो, मैं आकर छुड़ाता हूँ. ನೀವೆಲ್ಲ ಪ್ರಿಯತಮೆಯರು, ನಾನು ಪ್ರಿಯತಮ ಆಗಿದೆ. ನೀವೆಲ್ಲ ಅಸುರಿ ಜೈಲಲ್ಲಿ ಸಿಕ್ಕಾಕೊಂಡಿದ್ದೀರಾ, ನಾನು ಬಂದು ಬಿಡುಗಡೆ ಮಾಡ್ತೀನಿ. यहाँ मेहनत बहुत है, क्रिमिनल आई धोखा देते, सिविल आई बनने में मेहनत लगती. ಇಲ್ಲಿ ಶ್ರಮ ಬಹಳಷ್ಟು ಇದೆ. ವಿಕಾರಿ ದೃಷ್ಟಿನೇ ಮೋಸ ಮಾಡುತ್ತೆ, ನಿರ್ವಿಕಾರಿ ದೃಷ್ಟಿ ಆಗೋದ್ರಲ್ಲಿ ಶ್ರಮ ಅನಿಸುತ್ತೆ. देवताओं के कितने अच्छे कैरेक्टर्स है, अब ऐसे देवता बनाने वाला जरूर चाहिए ना. ದೇವತೆಗಳದು ಎಷ್ಟು ಒಳ್ಳೆ ಗುಣ ಇದೆಯಲ್ಲ, ಈಗ ಈ ರೀತಿ ದೇವತೆ ಮಾಡುವಂಥವರು ಅವಶ್ಯಕತೆ ಇದೆಯಲ್ಲ. कॉन्फ्रेंस में टॉपिक रखी मानव जीवन में धर्म की आवश्यकता, ड्रामा को ना जानने कारण मुंझे हुए हैं. ಕಾನ್ಫರೆನ್ಸ್ ಅಲ್ಲಿ ಟಾಪಿಕ್ ಅನ್ನ ಇಟ್ಕೊಂಡಿದ್ದಾರೆ, ಮಾನವನ ಜೀವನದಲ್ಲಿ ಧರ್ಮದ ಅವಶ್ಯಕತೆ. ಡ್ರಾಮಾ ಅರಿವು ಇಲ್ಲದೆ ಕಾರಣ ತಬ್ಬಿಬ್ಬಲಾಗ್ಬಿಟ್ಟಿದ್ದಾರೆ. ತುಮಾರೇ ಸಿವಾಯೇ ಕೋಯಿ ಸಮಜ್ ನಾ ಸಕೆ, ಕ್ರಿಶ್ಚಿಯನ್ ಅಥವಾ ಬೌದ್ಧಿ ಆದಿ को ये थोड़े ही मालूम है, क्राइस्ट बुद्ध आदि फिर कब आएंगे, तुम जड ईसा पिता बता सकते हो. ತಾವು ಬಿಟ್ಟು ಮತ್ತೆ ಯಾರೂ ಸಹ ತಿಳಿಸಕ್ಕೆ ಸಾಧ್ಯ ಇಲ್ಲ. ಕ್ರಿಶ್ಚಿಯನ್ಸ್ ಇರ್ಬೋದು, ಬೌದ್ಧಿಗಳು, ಅವ್ರಿಗೆ ಏನು ಗೊತ್ತಿದೆ, ಮತ್ತೆ ಕ್ರೈಸ್ತ ಬುದ್ಧ ಯಾವಾಗ ಬರ್ತಾರೆ, ತಾವು ತಕ್ಷಣ ಲೆಕ್ಕವನ್ನು ತೆಗೆದು ತಿಳಿಸ್ತೀರಲ್ಲ. तो समझना चाहिए धर्म की तो आवश्यकता है, पहले पहले कौन सा धर्म था फिर कौन सा धर्म आए, अपने धर्म वाले भी पूरा समझते नहीं. ಗೊತ್ತಾಗಬೇಕಾಗಿದೆ, ಧರ್ಮದ ಅವಶ್ಯಕತೆ ಇದೆ. ಮೊಟ್ಟ ಮೊದಲು ಯಾವ ಧರ್ಮ ಇತ್ತು, ನಂತರ ಯಾವ ಯಾವ ಧರ್ಮಗಳು ಬಂತು, ತಮ್ಮ ಧರ್ಮವನ್ನ ಪೂರ್ತಿ ಅರ್ಥನೇ ಮಾಡ್ಕೊಳಲ್ಲ. योग नहीं लगते, योग बिगर ताकत नहीं आता, जौहर नहीं बरता, बाबा को ही ऑलमैटी अथॉरिटी कहा जाता. ಯೋಗನೇ ಹತ್ತೋದಿಲ್ಲ, ಯೋಗ ಇಲ್ಲದೆ ಶಕ್ತಿ ಬರೋದಿಲ್ಲ, ತೀಕ್ಷ್ಣತೆ ತುಂಬೋದಿಲ್ಲ. ಬಾಬೋರೆಗೆ ಸರ್ವಶಕ್ತಿವಂತ ಅಂತೀವಿ. तुम कितना ऑलमैटी बनते हो, विश्व के मालिक बनते हो, तुम्हारे राज्य को कोई छीन नहीं सकता. ತಾವು ಎಷ್ಟು ಶಕ್ತಿವಂತರಾಗ್ತೀರಾ, ವಿಶ್ವದ ಮಾಲೀಕರಾಗ್ತೀರಾ, ತಮ್ಮ ರಾಜ್ಯವನ್ನ ಯಾರು ಕಿತ್ಕೊಳಕ್ಕೆ ಸಾಧ್ಯನೇ ಇಲ್ಲ. उस समय और कोई खंड होते नहीं, अभी तो कितने खंड है ना. ಆ ಸಮಯದಲ್ಲಿ ಯಾವುದೇ ಖಂಡ ಇರಲ್ಲ, ಈಗ ಎಷ್ಟೊಂದು ಖಂಡಗಳಿವೆ. ये सृष्टि चक्र कैसे फिरता, 5000 वर्ष का ये चक्र है, बाकी सृष्टि लंबी कितनी है. ಈ ಸೃಷ್ಟಿ ಚಕ್ರ ಯಾವ ರೀತಿ ತಿರುಗುತ್ತೆ, 5000 ವರ್ಷದ ಇದು ಚಕ್ರ ಆಗಿದೆ, ಬಾಕಿ ಸೃಷ್ಟಿಯಂತೂ ಬಹಳ ದೊಡ್ಡದಾಗಿದೆ. वो थोड़े ही माफ कर सकते, धरती का करके माफ कर सकते, सागर का तो कर ना सके. ಇದನ್ನ ಅಳತೆ ಅವ್ರು ಮಾಡಕ್ ಸಾಧ್ಯನಾ? ಭೂಮಿಯನ್ನಾದರೂ ಅಳತೆ ಮಾಡ್ಬೋದು, ಸಾಗರವನ್ನಂತೂ ಮಾಡಕ್ಕೆ ಆಗೋದಿಲ್ಲ. ಆಕಾಶ और सागर का अंत कोई पा ना सके,
तो समझाना है धर्म की आवश्यकता क्यों. ಆಕಾಶ ಮತ್ತು ಸಾಗರದ ಅಂತ್ಯವನ್ನ ಯಾರೂ ಪಡೆಯಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ತಿಳಿಸ್ಕೊಡ್ಬೇಕಾಗಿದೆ ಧರ್ಮದ ಅವಶ್ಯಕತೆ ಯಾಕಿದೆ. सारा चक्र बना है धर्म पर, ये है वैरायटी धर्म का जाड़, ये जाड़ है अंधों के आगे ऐना. ಇಡೀ ಚಕ್ರ ಆಗಿದೆ ಧರ್ಮದ ಮೇಲೆ. ಇದು ವೆರೈಟಿ ಧರ್ಮದ ವೃಕ್ಷ ಆಗಿದೆ. ವೃಕ್ಷ ಕುರುಡರ ಮುಂದೆ ಕನ್ನಡಿ ಆಗಿದೆ. तुम अभी बाहर सर्विस पर निकले, ऐसे ऐसे तुम्हारी वृद्धि होती जाती, तूफान लगने से बहुत पत्ते गिर पड़ते हैं. ಈಗ ತಾವು ಸೇವೆಗೋಸ್ಕರ ಹೊರಗಡೆ ಹೋಗ್ತೀರ. ಮೆಲ್ಲ ಮೆಲ್ಲಗೆ ವೃದ್ಧಿ ಆಗ್ತಾ ಹೋಗುತ್ತೆ. ಬಿರುಗಾಳಿಯಲ್ಲಿ ಬಹಳಷ್ಟು ಎಲೆಗಳು ಬಿದ್ದೋಗ್ಬಿಡ್ತವೆ. और धर्म में तूफान लगने की बात नहीं रहती, उनको तो ऊपर से आना ही है. यहाँ तुम्हारी ಸ್ಥಾಪನಾ ಬड़ी ವಂಡರ್ಫುಲ್ है. ಬೇರೆ ಧರ್ಮದವರಿಗೆ ಬಿರುಗಾಳಿಯ ಮಾತೇ ಬರಲ್ಲ, ಅವರು ಮೇಲೆಯಿಂದ ಬರ್ತಾರೆ. ನಿಮ್ಮ ಸ್ಥಾಪನೆ ಬಹಳ ಆಶ್ಚರ್ಯವಾಗಿದೆ ಅಲ್ಲ. पहले पहले वाले भगत जो है उन्हों को ही आकर भगवान को फल देना, अपने घर ले जाने का बुलाते भी हैं. हम आत्माओं को अपने घर ले जाओ. ಮೊದಲು ಭಕ್ತರು ಯಾರಿದ್ದಾರೆ ಅವರಿಗೆ ಭಗವಂತ ಬಂದು ಫಲವನ್ನ ನೀಡ್ತಾರೆ, ತನ್ನ ಮನೆಗೆ ಕರ್ಕೊಂಡು ಹೋಗಕ್ಕೋಸ್ಕರ ಕರೀತಾರಲ್ಲ. ನಮ್ಮ ಆತ್ಮಗಳನ್ನ ಮನೆಗೆ ಕರ್ಕೊಂಡು ಹೋಗಿ. ये किसको पता नहीं, बाप स्वर्ग का भी राज्य भाग्य देते, सन्यासी लोग तो सुख को मानते ही नहीं. ಇದು ಯಾರಿಗೂ ಅರಿವಿಲ್ಲ. ಬಾಬಾ ಸ್ವರ್ಗದ ರಾಜ್ಯ ಭಾಗ್ಯವನ್ನ ನೀಡ್ತಾರೆ, ಸನ್ಯಾಸಿಗಳು ಸುಖವನ್ನ ಬೇಡೋದೇ ಇಲ್ಲ. वो चाहते हैं मोक्ष हो, मोक्ष को वर्षा नहीं कहा जाता है ना. ಅವರು ಇಷ್ಟಪಡೋದು ಮೋಕ್ಷ, ಮೋಕ್ಷಕ್ಕೆ ಆಸ್ತಿ ಅಂತ ಹೇಳಕ್ಕಾಗಲ್ವಲ್ಲ. खुद शिव बाबा को भी पाठ बजाना पड़ता है, तो फिर किसको मोक्ष कैसे रख सकते हैं. तुम ब्रह्म कुमार कुमारियां अपने धर्म को और सबके धर्म को जानते हो. ಸ್ವಯಂ ಶಿವ ಬಾಬುವರು ಪಾತ್ರವನ್ನ ಅಭಿನಯ ಮಾಡಬೇಕಾಗುತ್ತೆ. ಮತ್ತೆ ಮೋಕ್ಷವನ್ನ ಯಾವ ರೀತಿ ನೀಡಕ್ಕೆ ಸಾಧ್ಯ. ತಾವು ಬ್ರಹ್ಮಕುಮಾರ್ ಕುಮಾರಿ ತಮ್ಮ ಧರ್ಮವನ್ನ, ಎಲ್ಲರ ಧರ್ಮವನ್ನ ಅರ್ಥ ಮಾಡ್ಕೊಂಡಿದ್ದೀರಾ. तुमको तरस पड़ना चाहिए, चक्र का राज समझाना चाहिए. ತಮಗೆ ದಯೆ ಬರಬೇಕು, ಚಕ್ರದ ರಹಸ್ಯವನ್ನ ತಿಳಿಸಬೇಕಾಗಿದೆ. बोलो तुम्हारे धर्म स्थापक फिर अपने समय पर आएंगे, समझाने वाला भी तो होशियार चाहिए. ತಿಳಿಸಿ, ನಿಮ್ಮ ಧರ್ಮ ಸ್ಥಾಪಕರು ತಮ್ಮ ಸಮಯದಲ್ಲೇ ಬರ್ತಾರೆ, ತಿಳಿಸುವಂತವರು ಹುಷಾರಿರ್ಬೇಕಲ್ಲ. तुम समझा सकते हो. अरे एक को सतो प्रधान से सतो रजो तमो में आना है, अभी है रावण राज. ತಾವು ತಿಳಿಸ್ಕೊಡಬಹುದಾಗಿದೆ. ಪ್ರತಿಯೊಬ್ಬರು ಸತೋ ಪ್ರಧಾನದಿಂದ ಸತೋ ರಜೋ ತಮೋದಲ್ಲಿ ಬರಲೇಬೇಕು. ಈಗಾಗಿದೆ ರಾವಣ ರಾಜ್ಯ. तुम्हारी है सच्ची गीता जो बाप सुनाते हैं, भगवान निराकार को कहा जाता है ना. ನಿಮ್ಮದಾಗಿದೆ ಸತ್ಯವಾದ ಗೀತೆ, ತಂದೆ ತಿಳಿಸ್ಕೊಡ್ತಾರೆ. ಭಗವಂತ ಅಂತ ನಿರಾಕಾರನಿಗೆ ಹೇಳಲಾಗುತ್ತೆ. ಆತ್ಮ ನಿರಾಕಾರ गॉड फादर को बुलाती, वहां तुम आत्माएं रहते हो. ಆತ್ಮ ನಿರಾಕಾರ ಗಾಡ್ ಫಾದರ್ ಅನ್ನ ಕರೀತಾರೆ, ನೀವು ಸಹ ಅಲ್ಲೇ ಇರ್ತೀರಲ್ಲ. तुमको परमात्मा तोड़े ही कहेंगे, परमात्मा तो एक ही है, ऊंच से ऊंच भगवान, फिर सब है आत्माएं बच्चे. ನಿಮಗೆ ಪರಮಾತ್ಮ ಅಂತ ಹೇಳಕ್ ಸಾಧ್ಯನಾ? ಪರಮಾತ್ಮ ಒಬ್ಬರೇ, ಶ್ರೇಷ್ಠಕ್ಕಿಂತ ಶ್ರೇಷ್ಠ ಭಗವಂತ, ಮತ್ತೆ ತಾವೆಲ್ಲ ಆತ್ಮಗಳು ಸಂತಾನ ಆಗಿದ್ದೀರಾ. सर्व का सद्गति दाता एक है, फिर है देवताएं, उसमें भी नंबरवार है श्री कृष्ण, क्योंकि आत्मा और शरीर दोनों पवित्र है. ಸರ್ವರ ಸದ್ಗತಿ ದಾತ ಒಬ್ಬರೇ, ನಂತರ ದೇವತೆಗಳು, ಅದರಲ್ಲೂ ನಂಬರ್ 1 ಶ್ರೀಕೃಷ್ಣ. ಯಾಕೆಂದರೆ ಆತ್ಮ ದೇಹ ಎರಡೂ ಪವಿತ್ರವಾಗಿರುತ್ತೆ. तुम हो संगम युगी, तुम्हारा जीवन अमूल्य है, देवताओं का नहीं, ब्राह्मणों का अमूल्य जीवन है. ತಾವಂತೂ ಸಂಗಮ ಯೋಗಿ ಆಗಿದ್ದಾರೆ, ನಿಮ್ಮ ಜೀವನ ಅಮೂಲ್ಯ ಆಗಿದೆ, ದೇವತೆಗಳದಲ್ಲ, ಬ್ರಾಹ್ಮಣರದು ಅಮೂಲ್ಯವಾದ ಜೀವನ.
बाप तुमको बच्चा बनाए फिर तुम्हारे पर कितना मेहनत करते, ದೇವತಾಯಿ ತೋಡೆ ही इतना मेहनत करें. ತಂದೆ ಮಕ್ಕಳನ್ನಾಗಿ ಮಾಡಿಕೊಂಡು ನಿಮ್ಮ ಮೇಲೆ ಎಷ್ಟು ಶ್ರಮವನ್ನ ಮಾಡ್ತಾರೆ. ದೇವತೆಗಳೆಂದಾದ್ರೂ ಶ್ರಮ ಮಾಡ್ತಾರ? वह पढ़ाने के लिए बच्चों को स्कूल भेज देते. यहाँ बाबा बैठ तुमको पढ़ाते, वो बाप ಟೀಚರ್ ಗುರು ತೀನೋ. ಅವರಂತೂ ಓದ್ಸಕ್ಕೋಸ್ಕರ ಮಕ್ಕಳನ್ನ ಸ್ಕೂಲಲ್ಲಿ ಕಳಿಸ್ತಾರೆ. ಇಲ್ಲಿ ತಂದೆ ಕುತ್ಕೊಂಡೇ ಓದಿಸ್ತಿದ್ದಾರೆ. ತಂದೆ ಟೀಚರ್ ಗುರು ಮೂರು ಆಗ್ತಾರಲ್ಲ. तो कितना रिकॉर्ड होना चाहिए. सर्विसेबल बच्चों को सर्विस का बहुत शौक होना चाहिए. ಎಷ್ಟು ಗೌರವ ಇರಬೇಕಲ್ಲ. ಸೇವಾದಾರಿ ಮಕ್ಕಳಿಗೆ ಸೇವೆಯ ಬಹಳಷ್ಟು ಆಸಕ್ತಿ ಇರಬೇಕು. बहुत थोड़े हैं जो अच्छे होशियार है तो सर्विस में लगे हुए हैं. ಹ್ಯಾಂಡ್ಸ್ तो चाहिए ना. ಬಹಳ ಕಡಿಮೆ ಹುಷಾರಾಗಿರೋರು ಇದ್ದಾರೆ, ಸೇವೆಯಲ್ಲೇ ತೊಡಗಿದ್ದಾರೆ. ಹ್ಯಾಂಡ್ಸ್ ಅಂತೂ ಬೇಕಲ್ಲ. लड़ाई के मैदान में जाने के लिए जिनको सिखाते हैं उनको नौकरी आदि सब छुड़ा देते. उनके पास लिस्ट रहती. ಯುದ್ಧದ ಮೈದಾನದಲ್ಲಿ ಹೋಗುವವರಿಗೆ ಎಲ್ಲವನ್ನ ಕಲಿಸ್ಕೊಡ್ಲಾಗುತ್ತೆ, ಮತ್ತೆ ಕೆಲಸ ಕಾರ್ಯದಿಂದ ಬಿಡುಗಡೆ ಮಾಡುತ್ತೆ. ಅವರಿಗೋಸ್ಕರ ಅವರ ಹತ್ರ ಎಲ್ಲ ಲಿಸ್ಟು ಇರುತ್ತೆ. फिर मिलिट्री को कोई रिफ्यूज कर ना सके कि हम मैदान पर नहीं जाएंगे. ड्रिल सिखाते हैं कि जरूर बहुत जरूरत पर बुला लेंगे. रिफ्यूज करने वाले पर केस चलाते हैं. ಮತ್ತೆ ಮಿಲಿಟರಿ ಅವರನ್ನ ಯಾರು ಬೇಡ ಅಂತ ಹೇಳೋಂಗಿಲ್ಲ, ಮೈದಾನದಲ್ಲಿ ಹೋಗಬೇಡಿ ಅಂತ ಹೇಳೋಂಗಿಲ್ಲ. ಡ್ರಿಲ್ ಅನ್ನು ಕರೆಸಲಾಗತ್ತೆ, ಸಮಯದಲ್ಲಿ ಅವರು ಬರಲಿ ಅಂತ. ಬೇಡ ಅನ್ನೋರ ಮೇಲೆ ಕೇಸ್ ಆಗುತ್ತಲ್ಲ. यहाँ तो वो बात नहीं, यहाँ फिर जो अच्छी रीति सर्विस नहीं करते तो पदभ्रष्ट हो जाते. ಇಲ್ಲಿ ಆ ಮಾತಿಲ್ಲ. ಇಲ್ಲಿ ಯಾರು ಚೆನ್ನಾಗಿ ಸೇವೆ ಮಾಡೋದಿಲ್ಲ ಅವರು ಪದಭ್ರಷ್ಟರಾಗ್ಬಿಡ್ತಾರೆ. सर्विस नहीं करते गोया आपे ही अपने को शूट करते पदभ्रष्ट हो जाते. ಸೇವೆ ಮಾಡಿಲ್ಲ ಅಂದರೆ ತಮ್ಮನ್ನ ತಾವು ಶೂಟ್ ಮಾಡ್ಕೊತಾರೆ, ಪದಭ್ರಷ್ಟರಾಗ್ಬಿಡ್ತಾರೆ. अपनी तकदीर को शूट कर देते. अच्छी रीति पढ़े योग में रहे तो अच्छा पद मिले. ತಮ್ಮ ಅದೃಷ್ಟಕ್ಕೆ ಶೂಟ್ ಮಾಡ್ಕೊತಾರೆ. ಯಾರು ಚೆನ್ನಾಗಿ ಓದ್ತಾರೆ, ಯೋಗದಲ್ಲಿ ಇರ್ತಾರೆ, ಅವರಿಗೆ ಒಳ್ಳೆ ಪದವಿ ಸಿಗುತ್ತೆ. अपने पर रहम करना होता, अपने पर करे तो दूसरे पर भी करे. बाप हर प्रकार की समझानी देते. ತಮ್ಮ ಮೇಲೆ ತಾವು ದಯೆ ತೋರಿಸ್ಕೋಬೇಕು. ತಮ್ಮ ಮೇಲೆ ಮಾಡಿಲ್ಲ ಅಂದರೆ ಇತರರ ಮೇಲೆ ಹಿಂಗೆ ದಯೆ ತೋರಿಸ್ತೀರಾ? ಬಾಬಾ ಪ್ರತಿಯೊಂದು ಮಾತಿನ ಹರಿವನ್ನು ಕೊಡ್ತಾರೆ. ये दुनिया का नाटक कैसे चलता तो राजधानी भी स्थापन होती. इन बातों को दुनिया नहीं जानती है ना. ಈ ಪ್ರಪಂಚದ ನಾಟಕ ಯಾವ ರೀತಿ ನಡೆಯುತ್ತೆ, ರಾಜಧಾನಿ ಸ್ಥಾಪನೆ ಆಗುತ್ತಲ್ಲ, ಈ ಮಾತುಗಳು ಪ್ರಪಂಚದವರಿಗೆ ಗೊತ್ತಿಲ್ಲ. आप निमंत्रण तो मिलते हैं 5-10 मिनट में क्या समझा सकेंगे. 1-2 घंटा दे तो समझा भी सके. ಈಗ ನಿಮಂತ್ರಣ ಸಿಗತ್ತೆ 5-10 ನಿಮಿಷಕ್ಕೆ, ಅದರಲ್ಲಿ ಏನು ತಿಳಿಸಕ್ಕೆ ಸಾಧ್ಯ? 1-2 ಗಂಟೆ ಸಿಕ್ಕಿದ್ರೆ ತಿಳಿಸ್ಬೋದಲ್ಲ. ड्रामा को तो बिल्कुल जानते नहीं. पॉइंट्स अच्छी अच्छी जहाँ तहाँ लिख देना चाहिए. ಡ್ರಾಮಾ ಅರಿವಂತೂ ಇಲ್ಲ, ಒಳ್ಳೊಳ್ಳೆ ಪಾಯಿಂಟ್ಸನ್ನು ಎಲ್ಲ ಕಡೆ ಬರೀಬೇಕಾಗಿದೆ. परंतु बच्चे भूल जाते बाबा क्रिएटर भी है, तुम बच्चों को क्रिएट करते. ಆದರೆ ಮಕ್ಕಳು ಮರ್ತೋಗ್ತೀರಾ, ತಂದೆ ರಚಯಿತ ಆಗಿದ್ದಾರೆ, ಮಕ್ಕಳು ರಚನೆಯನ್ನು ಮಾಡ್ತೀರಾ. अपना बनाया डायरेक्टर बन डायरेक्शन भी देते. ತಮ್ಮವರಾಗಿ ಮಾಡಿಕೊಂಡು ಡೈರೆಕ್ಟರ್ ಆಗಿ ಡೈರೆಕ್ಷನನ್ನು ನೀಡ್ತೀರಾ. श्रीमत देते फिर एक्ट भी करते, ज्ञान सुनाते हैं. ये भी उनकी ऊंचते ऊंच एक्ट है ना. ತಂದೆ ಶ್ರೀಮತವನ್ನು ಕೊಡ್ತಾರೆ, ಕರ್ಮವನ್ನು ಮಾಡ್ತಾರೆ, ಜ್ಞಾನವನ್ನು ತಿಳಿಸ್ತಾರೆ. ಇದು ಅವರ ಉನ್ನತಕ್ಕಿಂತ ಉನ್ನತವಾದಂತಹ ಕರ್ಮ ಆಗಿದೆ. ड्रामा के क्रिएटर डायरेक्टर मुख्य एक्टर को ना जाना तो क्या ठहरा. ಡ್ರಾಮಾ ಕ್ರಿಯೇಟರು ಡೈರೆಕ್ಟರು ಮುಖ್ಯ ಆ್ಯಕ್ಟರನ್ನು ತಿಳ್ಕೊಂಡಿಲ್ಲ ಅಂದರೆ ಏನಂತ ಹೇಳೋದು. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते.
हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सारा ಮೊದಲನೇದು, इस अमूल्य जीवन में पढ़ाने वाले टीचर का बहुत बहुत रिकॉर्ड रखना. पढ़ाई में अच्छा होशियार बन सेवा में लग जाना. अपने ऊपर आपे ही रहम करना. ಈ ಅಮೂಲ್ಯವಾದ ಜೀವನದಲ್ಲಿ ಓದಿಸುವಂತಹ ಟೀಚರ್ಗೆ ಬಹಳಷ್ಟು ಗೌರವವನ್ನು ನೀಡಬೇಕಾಗಿದೆ. ವಿದ್ಯೆಯಲ್ಲಿ ಹುಷಾರಾಗಿ ಸೇವೆಯಲ್ಲಿ ತೊಡಗಬೇಕಾಗಿದೆ. ತಮ್ಮನ್ನ ತಾವು ಅಂದರೆ ತಮ್ಮ ಮೇಲೆ ತಾವು ದಯೆಯನ್ನು ತೋರಿಸ್ಕೋಬೇಕು. ಎರಡನೇದು, अपने आप को सुधारने के लिए सिविलाइज बनना. अपने कैरेक्टर सुधारने हैं. मनुष्यों को देवता बनाने की सेवा करनी. ತಮ್ಮನ್ನ ತಾವು ಸುಧಾರಣೆ ಮಾಡೋಕ್ಕೋಸ್ಕರ ಪವಿತ್ರ ದೃಷ್ಟಿ ಉಳ್ಳವರಾಗಬೇಕು. ತಮ್ಮ ಗುಣಗಳನ್ನು ಚೆನ್ನಾಗಿ ಮಾಡ್ಕೋಬೇಕು. ಮನುಷ್ಯರಿಂದ ದೇವತೆಯಾಗುವ ಸೇವೆಯನ್ನ ಮಾಡಬೇಕಾಗಿದೆ. वरदान, रूहानी ड्रिल के अभ्यास द्वारा फाइनल पेपर में पास होने वाले सदा शक्तिशाली भव. ಆತ್ಮಿಕ ಡ್ರಿಲ್ಲಿನ ಅಭ್ಯಾಸದ ಮುಖಾಂತರ ಫೈನಲ್ ಪೇಪರಲ್ಲಿ ಪಾಸ್ ಆಗುವಂಥವರು सदा शक्तिशाली भव. जैसे वर्तमान समय के प्रमाण शरीर के लिए सर्व बीमारियों का इलाज एक्सरसाइज सिखाते हैं, ऐसे आत्मा को भी सदा शक्तिशाली बनाने के लिए रूहानी एक्सरसाइज का अभ्यास चाहिए. ಯಾವ ರೀತಿ ವರ್ತಮಾನ ಸಮಯದ ಅನುಸಾರ ಶರೀರದ ಎಲ್ಲ ಅನಾರೋಗ್ಯಕ್ಕೋಸ್ಕರ ಎಕ್ಸಸೈಸ್ ಅನ್ನು ಕಲಿಸ್ಕೊಡ್ತಾರೆ, ಅದೇ ರೀತಿ ಆತ್ಮವನ್ನ ಸದಾ ಶಕ್ತಿಶಾಲಿಯಾಗಿ ಮಾಡಿಕೊಳ್ಳಲು ಆತ್ಮಿಕ ಎಕ್ಸಸೈಸಿನ ಅಭ್ಯಾಸ ಅವಶ್ಯಕವಾಗಿದೆ. चारों ओर कितना भी हलचल का वातावरण हो, लेकिन आवाज में रहते आवाज से परे स्थिति का अभ्यास. ನಾಲ್ಕು ಕಡೆ ಎಷ್ಟೇ ಏರುಪೇರಿನ ವಾತಾವರಣ ಇರಲಿ, ಆದರೆ ಶಬ್ದದಿಂದ ಅತೀತ, ಶಬ್ದದಲ್ಲಿ ಬರುವಂಥದ್ದು ಈ ಒಂದು ಅಭ್ಯಾಸವನ್ನ ಮಾಡ್ತಾ ಇರಿ. मन को जहाँ और जितना समय स्थित करना चाहो उतना समय वहाँ स्थित कर लो, तब शक्तिशाली बन फाइनल पेपर में पास हो जाएंगे. ಮನಸ್ಸನ್ನ ಎಲ್ಲಿ ಬೇಕೋ ಅಲ್ಲಿ ಎಷ್ಟು ಸಮಯ ಬೇಕೋ ಆ ಸ್ಥಿತಿಯಲ್ಲಿ ಸ್ಥಿತರಾಗಿ ಮಾಡಿಕೊಳ್ಳಿ. ಆಗ ಶಕ್ತಿಶಾಲಿಯಾಗಿ ಫೈನಲ್ ಪೇಪರಲ್ಲಿ ಪಾಸ್ ಆಗ್ತೀರಾ. स्लोगन आಗಿದೆ, अपने विकारी स्वभाव संस्कार व कर्म को समर्पित कर देना ही समर्पित होना. ತಮ್ಮ ಸ್ವಭಾವ ಸಂಸ್ಕಾರ ಕರ್ಮದ ಸಮರ್ಪಣೆಯನ್ನು ಮಾಡುವಂಥದ್ದೇ ಸಮರ್ಪಿತರಾಗುವುದು. ತಮ್ಮ ವಿಕಾರಿ ಸ್ವಭಾವ ಸಂಸ್ಕಾರ ಕರ್ಮವನ್ನು ಸಮರ್ಪಣೆ ಮಾಡೋದೇ ಸಮರ್ಪಿತರಾಗುವಂಥದ್ದು. ಅವ್ಯಕ್ತ ಇಶಾರೆ, आप लगन के अग्नि को प्रज्वलित कर योग को ज्वाला स्वरूप बनाओ. ಈಗ ಆಸಕ್ತಿಯ ಅಗ್ನಿಯನ್ನ ಪ್ರಜ್ವಲೆ ಮಾಡಿ ಯೋಗದ ಜ್ವಾಲಾ ಸ್ವರೂಪ ಮಾಡಿ. जब तक आपकी यह ज्वाला रूप नहीं बनी तब तक ये विनाशी ज्वाला भी संपूर्ण ज्वाला रूप नहीं लेती है. ಎಲ್ಲಿವರೆಗೂ ನಿಮ್ಮ ನೆನಪಿನ ಜ್ವಾಲೆ ಸ್ವರೂಪ ಆಗೋದಿಲ್ಲ ಅಲ್ಲಿವರೆಗೂ ವಿನಾಶದ ಜ್ವಾಲೆ ಸಂಪೂರ್ಣ ज्वाला रूपा आगोदे इल्ला. ये भड़कती है फिर शीतल हो जाती, क्योंकि ज्वाला मूर्त और प्रेरक आधार मूर्त आत्माएं अभी स्वयं ही सदा ज्वाला रूप नहीं बनी है. ಅದು ಸಹ ಒಂದೇ ಸಲ ಹೊರಗಡೆ ಬರುತ್ತೆ ಮತ್ತೆ ಶೀತಲ ಆಗ್ಬಿಡುತ್ತೆ. ಯಾಕೆಂದರೆ ಜಾಲಮೂರ್ತ ಪ್ರೇರಣಾ ಆಧಾರ ಮೂರ್ತ ಆತ್ಮಗಳು ಇಲ್ಲಿವರೆಗೂ ಸ್ವಯಂ ಸದಾ ज्वाला रूपರು ಆಗಿಲ್ಲ. आ ज्वाला रूप बनने का दृढ़ संकल्प करो और संगठन रूप में मन बुद्धि की एकाग्रता द्वारा पावरफुल योग के वाइब्रेशन चारों ओर फैलाओ. ಈಗ ಜ್ವಾಲಾ ಸ್ವರೂಪರಾಗಿ ದೃಢ ಸಂಕಲ್ಪ ಮಾಡಿಕೊಳ್ಳಿ ಮತ್ತೆ ಸಂಘಟನೆಯ ರೂಪದಲ್ಲಿ ಮನಸ್ಸು ಬುದ್ಧಿಯ ಏಕಾಗ್ರತೆಯ ಮುಖಾಂತರ ಪವರ್ಫುಲ್ ಯೋಗದ ವೈಬ್ರೇಷನ್ ಅನ್ನ 4 ಕಡೆ ಹರಡಿಸಿ. ಓಂ ಶಾಂತಿ.